ನಮಸ್ಕಾರ. RKHK ಸ್ಟಡಿ ಫೋರಮ್ಗೆ ಸ್ವಾಗತ. ನೋಡ್ರಿ, ಇವತ್ತಿನ ದಿನ ನಡೆದಿರುವಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ PSI 545 ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ಇವತ್ತಿನ ದಿನ ನೋಡೋಣ. ಸಂಭವನೀಯ ಉತ್ತರಗಳು ಇವು ನೋಡ್ಕೊಟ್ರಿ. ಒಂದೊಂದಾಗಿ ಕ್ವಶನ್ ನೋಡ್ತಾ ಹೋಗೋಣ. ಮೊದಲನೇದು, ನೋಡ್ರಿ, ಮೊದಲನೇದಾಗಿ ಏನಿದೆ ಕ್ವಶನು? ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಸಿ ಬರುತ್ತೆ ನೋಡ್ರಿ. ಸರಿಯಾದ ಉತ್ತರ ಸಿ, ಅಗ್ನಿ ಪ್ರೈಮ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರೆ ಎರಡನೇ ಕ್ವಶನು, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಜ್ ಟಿಟೋ ಮತ್ತು ಡ್ಯಾಶ್ ರವರು ಅಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಏನ್ ನೋಡ್ರಿ, ಗಮಾಲ್ ಅಬ್ದೆಲ್ ನಾಸೆರ್ ಅಂತ. ಇವರು ಅಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರವರು. ಆಯ್ತಾ. ಮೂರನೇ ಕ್ವಶನ್ ನೋಡ್ರಿ, ಈ ಕೆಳಗೆ ನೀಡಲಾಗಿರುವ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ನೋಡ್ರಿ, ಬಿ ಬರೆದಿದ್ದು ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಬಿ ಆಗಿರ್ತತಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರ, ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು ಅಂತ ಐತಿ? ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಡಿ, ಹಿರೋಶಿಮಾ ಆಗಿರ್ತೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ, ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ ಅಂತ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಸರಿಯಾದ ಉತ್ತರ ಬಿ ಆಗಿರ್ತತಿ, ಸೋಡಿಯಂ ಪೆಂಟೋಥಾಲ್ ಅಂತ. ಸೋಡಿಯಂ ಪೆಂಟೋಥಾಲ್ ಆಗಿರ್ತತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆರನೇದು, ಇತ್ತೀಚೆಗೆ COP 28 ಶೃಂಗಸಭೆಯು ಎಲ್ಲಿ ಜರುಗಿದೆ ಅಂತ ಕೇಳ್ತಾರ. ಇದ್ರ ಜರುಗಿದ್ದು ದುಬೈ ಒಳಗ. ಬಿ, ದುಬೈ ಅಂತ ಆಪ್ಷನ್ ಇದೆ. ಇದ್ರದ್ದು ಏನಂದ್ರ UAE. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರ 7ನೇ ಕ್ವಶನು, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧವಾಗಿದೆ ಅಂತ ಕೇಳ್ತಾರ. ಆಪ್ಷನ್ಸ್ ಎ ಗೋಧಿ, ಬಿ ಸಜ್ಜೆ, ಸಿ ಭತ್ತ ಅಂತ ಐತಿ, ಡಿ ಮೆಕ್ಕೆಜೋಳ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಡಿ, ಮೆಕ್ಕೆಜೋಳ ಅಂತ ಬರ್ತೈತಿ ನೋಡ್ರಿ. ಡಿ, ಮೆಕ್ಕೆಜೋಳ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 8ನೇ ಕ್ವಶನು, ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿಯು ರೇಡಿಯಲ್ ವಿವಿಧ ಡ್ರೈನೇಜ್ ಪ್ಯಾಟರ್ನ್ ರೂಪಿಸಿದೆ ಅಂತ ಐತಿ? ಆಪ್ಷನ್ಸ್ ನೋಡ್ರಿ, ಎ ನೀಲಗಿರಿ ಬೆಟ್ಟಗಳು, ಬಿ ಕುಮಾವು ಬೆಟ್ಟಗಳು, ಸಿ ಸಹ್ಯಾದ್ರಿ ಬೆಟ್ಟಗಳು, ಡಿ ಅಮರಕಂಟಕ ಬೆಟ್ಟಗಳು. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಅಮರಕಂಟಕ ಬೆಟ್ಟಗಳು. ಆಯ್ತಾ. ನೆಕ್ಸ್ಟ್ 9ನೇ ಕ್ವಶನ್ ನೋಡ್ಕೊಡ್ರಿ, ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು ಅಂತ ಇದೆ? ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಇಲ್ಲಿ ಎ ಪ್ರಾಣ ಅಂತ ಐತಿ. ಪ್ರಾಣ ಅಂದ್ರೆ ಅದೊಂದು ಅಷ್ಟೇ ಇರಲ್ಲ, ಇದಕ್ಕೆ ಫುಲ್ ಫಾರ್ಮ್ ಇರುತ್ತಂದು. ಬಿ ಬಿಫಾಪ್ ಅಂತೈತಿ, ಸಿ FiO2 ಅಂತೈತಿ,
ಡಿ ರೆಸ್ಮೆಡ್ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ಪ್ರಾಣ ಅಂತ ಐತಿ. ಆಯ್ತಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 10ನೇ ಕ್ವಶನ್. ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತದೆ ಅಂತೈತಿ. ನೋಡಿ, ಇದಕ್ಕೆ ಆಪ್ಷನ್ಸ್ ಏನದಾವ? ಎ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಬಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಸಿ ವಿಶ್ವ ಆರ್ಥಿಕ ವೇದಿಕೆ, ಡಿ ವಿಶ್ವ ಬ್ಯಾಂಕ್ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ನೋಡ್ರಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ, IMF. ನೋಡ್ರಿ, IMF ಅದು IMF ಅಂತ ಬರ್ತೈತಿ. ನೆಕ್ಸ್ಟ್ ನೋಡ್ಕೊಡ್ರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. 11ನೇ ಕ್ವಶನ್ ನೋಡ್ರಿ, ಕರ್ನಾಟಕದ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು ಅಂತ ಕೇಳಿದಾರೆ. ಇದಕ್ಕ ಆಪ್ಷನ್ಸ್ ನೋಡ್ರಿ, ಎ ಆಪ್ಷನ್ ಫೈಟ್ ಅಂತ ಐತಿ, ಬಿ ಈಗಲ್ ಅಂತ ಐತಿ, ಸಿ HAWK ಅಂತ ಐತಿ, ಡಿ OWL ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ಬರುತ್ತೆ ನೋಡ್ರಿ, CHAWK ಅಂತ ಬರ್ತೈತಿ. ನೆಕ್ಸ್ಟ್ 12ನೇ ಕ್ವಶನ್ ನೋಡ್ರಿ, 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ಇನ್ನ ವರದಿಯನ್ನು ಸಲ್ಲಿಸಬೇಕು ಅಂತ ಐತಿ. 15ನೇ ಹಣಕಾಸು ಯೋಜನೆ 2026ಕ್ಕೆ ಮುಗಿತೈತಿ. 2026ರಿಂದ 16ನೇ ಹಣಕಾಸು ಆಯೋಗ ಪ್ರಾರಂಭ ಆಗ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಡಿ 2026ರಿಂದ 2031ರವರೆಗೂ 16ನೇ ಹಣಕಾಸು ಆಯೋಗ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ 13ನೇ ಕ್ವಶನ್. ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಿಮೆಂಟ್ನ ವಿಜೇತರು ಯಾರು ಅಂತ ಕೇಳಿದಾರ. ಇದಕ್ಕೆ ಆಪ್ಷನ್ಸ್ ನೋಡ್ರಿ, ಎ ಆಪ್ಷನ್ ಇರಾಕ್ ಅಂತೈತಿ, ಬಿ ಥೈಲ್ಯಾಂಡ್, ಸಿ ಭಾರತ, ಡಿ ಲೆಬನಾನ್ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ಇರಾಕ್ ಅಂತ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 14ನೇ ಕ್ವಶನ್. ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತದ ಸ್ಥಾನ ಏನು ಅಂತ ಕೇಳಿದಾರ. ಆಪ್ಷನ್ಸ್ ನೋಡ್ರಿ, ಎ 1, ಬಿ 5, ಸಿ 7, ಡಿ 9. ಇದಕ್ಕೆ ಸರಿಯಾದ ಉತ್ತರ ಡಿ 9. ನೆಕ್ಸ್ಟ್ 15ನೇ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಂದು ವ್ಯಕ್ತಿಗೆ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ ಅಂತ ಐತಿ. ಯಾವ ರಾಜ್ಯ ಅಂತಂದ್ರ ನೋಡ್ಕೊಡ್ರಿ, ಆಪ್ಷನ್ಸ್. ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಸಿ ಕರ್ನಾಟಕ, ಡಿ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ರಾಜಸ್ಥಾನ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ, 16ನೇ ಕ್ವಶನ್. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಕೆಗಳಿಂದ ನೇರಳೆ ಬಣ್ಣವನ್ನು ನೀಡುತ್ತದೆ ಅಂತೈತಿ. ಆಪ್ಷನ್ಸ್ ನೋಡ್ರಿ, ಆಪ್ಷನ್ ಎ ಮ್ಯಾಂಗನೀಸ್ ಡೈಆಕ್ಸೈಡ್, ಆಪ್ಷನ್ ಬಿ ಸೋಡಿಯಂ ಆಕ್ಸೈಡ್, ಆಪ್ಷನ್ ಸಿ ತಾಮ್ರದ ಆಕ್ಸೈಡ್, ಆಪ್ಷನ್ ಡಿ ಸೀಸದ ಆಕ್ಸೈಡ್ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ಮ್ಯಾಂಗನೀಸ್ ಆಕ್ಸೈಡ್ ಅಂತ ಬರುತ್ತೆ ನೋಡ್ರಿ, ಮ್ಯಾಂಗನೀಸ್ ಆಕ್ಸೈಡ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ 17ನೇ ಕ್ವಶನ್. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು? ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದ ಅಂತ ಕ್ವಶನ್ ಐತಿ. ಇದಕ್ಕೆ ಆಪ್ಷನ್ಸ್ ನೋಡ್ರಿ, ಎ
ಡ್ಯಾನಿಯಲ್ ಕುಪೇರ್ಸ, ಬಿ ಲ್ಯಾನ್ ಸ್ಟೈನರ, ಸಿ ವಿಲಿಯಂ ಹಾರ್ವೆ, ಡಿ ಪ್ಯಾಡಿಸನ್ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಬಿ ಲ್ಯಾನ್ ಸ್ಟೈನರ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 18ನೇ ಕ್ವಶನ್. ಕಂಪ್ಯೂಟರ್ ಮೌಸ್ ಅನ್ನು ಕಂಡು ಹಿಡಿದವರು ಯಾರು ಅಂತ ಐತಿ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಏನಂತಂದ್ರ ಎ ಡೊನಾಟ್ ಬಂಕಿ, ಬಿ ಡಗ್ಲಾಸ್ ಕಾರ್ಲ್ ಇಂಟಿಲ್ ಬರ್ಟ್ ಅಂತೈತಿ, ಸಿ ಡೇವಿಡ್ ಅಲ್ಬರ್ಟ್ ಅಂತೈತಿ, ಡಿ ಡಾಕ್ಟರ್ ಡೆನಿಸ್ ಗೇಬರ್ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ಡಗ್ಲಾಸ್ ಕಾರ್ಲ್ ಇಂಗೆಲ್ ಬರ್ಟ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರ 19ನೇ ಕ್ವಶನ್. ಎಥೆರ್ನೆಟ್ ವ್ಯವಸ್ಥೆಯು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಅಂತೈತಿ. ಆಪ್ಷನ್ಸ್ ನೋಡ್ರಿ. ಎ ಬಸ್, ಬಿ ರಿಂಗ್, ಸಿ ಸ್ಟಾರ್ ಅಂತೈತಿ, ಡಿ ಟ್ರೀ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ ಬಸ್ ಅಂತ ಇರ್ತೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ 20ನೇ ಕ್ವಶನ್. ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ. ಆಪ್ಷನ್ಸ್ ನೋಡ್ರಿ. ಎ ಕ್ಷೀಣಿಸುವಿಕೆ, ಬಿ ಪ್ರಸರಣ, ಸಿ ಚದುರುವಿಕೆ, ಡಿ ಅಡಚಣೆ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ ಕ್ಷೀಣಿಸುವಿಕೆ ಅಂತ ಬರುತ್ತೆ ನೋಡ್ರಿ. ನೆಕ್ಸ್ಟ್ 21ನೇ ಕ್ವಶನ್ ನೋಡೋಣ. 21ನೇ ಕ್ವಶನ್ ನೋಡ್ರಿ. 1967ರಲ್ಲಿ ಕುವೆಂಪುರವರ ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತೈತಿ. ಇದಂತೂ ಎಲ್ಲರಿಗೂ ಈಸಿಯಾಗಿ ಗೊತ್ತಾಗತ್ತೆ. ಸಿ ಆಪ್ಷನ್ ಸಿ ರಾಮಾಯಣ ದರ್ಶನಂಕ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ 22ನೇ ಕ್ವಶನ್. ಮಾನವ ಹೃದಯದ ಫೇಸ್ ಮೇಕರ್ ಅಂತ ಐತಿ ಕ್ವಶನ್. ಆಪ್ಷನ್ಸ್ ನೋಡ್ರಿ. ಎ ವಿಟ್ರಿಯೋ ವೆಂಟಿಕ್ಯುಲರ್ ನೋಡ್ ಅಂತ, ಬಿ ವೆಂಟ್ರೋ ವಿಟ್ರಿಯಲ್ ನೋಡ್ ಅಂತ, ಸಿ ಸೈನೋ ವಿಟ್ರಿಯಲ್ ನೋಡ್ ಅಂತ, ಡಿ ಪರ್ಕಿಂಜೆ ಫೈಬರ್ಸ್ ಅಂತ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ಆಪ್ಷನ್ ಸಿ ಸೈನೋ ವಿಟ್ರಿಯಲ್ ನೋಡ್ ಅಂತ. ಸರಿಯಾದ ಉತ್ತರ ಸಿ ಆಗಿರ್ತತಿ. ನೆಕ್ಸ್ಟ್ 23ನೇ ಕ್ವಶನ್ ನೋಡ್ರಿ. ಸೂಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶದ ಈ ಭಾಗವು ಯಾವ್ದಾಗಿರ್ತತಿ ಅಂತ ಕ್ವಶನ್ ಐತಿ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಒಂದು ಲೈಸೋಸೋಮಾ, ಬಿ ರೈಬೋಸೋಮಾ, ಸಿ ಮೈಟೋಕಾಂಡ್ರಿಯಾ, ಡಿ ಸೆಂಟ್ರೋಸೋಮಾ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರೆ ಎ ಲೈಸೋಸೋಮ್ ಆಗಿರ್ತೈತಿ ನೋಡ್ರಿ. ಸೂಸೈಡ್ ಬ್ಯಾಗ್ಗಳು ಅಂತಂದ್ರ ಪ್ರಾಣಿ ಜೀವಕೋಶದೊಳಗ ಲೈಸೋಸೋಮ್ಗಳಿರ್ತಾವು. ಸೂಸೈಡ್ ಬ್ಯಾಗ್ ಅಂತ ತನ್ನಂತಾನೆ ಜೀವಕೋಶಗಳು ತನ್ನ ನಿರ್ಜೀವ ಆಗಿತ್ತು ಅಂದ್ರ ತನ್ನಂತಾನೆ ಬಂದು ಬರ್ತೈತಿ ಇದು. ಅದಕ್ಕಾಗಿ ಇದನ್ನ ಲೈಸೋಸೋಮ್ ಅನ್ನ ಕರೀತಾರ, ಸೂಸೈಡ್ ಬ್ಯಾಗ್ ಅಂತ. 24ನೇ ಕ್ವಶನ್ ನೋಡ್ರಿ. ಬೋನಾಳ್ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಐತಿ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಎ ಕಲಬುರ್ಗಿ, ಬಿ ಬೀದರ್, ಸಿ ಯಾದಗಿರಿ, ಡಿ ರಾಯಚೂರು. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ಯಾದಗಿರಿ. 25ನೇ ಕ್ವಶನ್ ನೋಡ್ರಿ. ಇಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸುತ್ತಿರುವ ಪುನರ್ ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು. ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಎ ಸ್ಪೇಸ್ ಶಿಪ್ ಅಂತ, ಬಿ
ಸ್ಟಾರ್ಸ್ ಶಿಫಾ, ಸಿ ಏರ್ ಶಿಫಾ, ಡಿ ಮಾರ್ಸ್ ಶಿಫಾ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ಸ್ಟಾರ್ ಶಿಪ್ ಅಂತ ಬರ್ತೈತಿ. ನೆಕ್ಸ್ಟ್ 26ನೇ ಕ್ವಶನ್ ನೋಡ್ರಿ, ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲಿಕ್ ಈ ಮೈದಾನ ಎಲ್ಲಿದೆ ಅಂತ ಕ್ವಶನ್ ಇದೆ. ಮಲಿಕ್ ಈ ಮೈದಾನ್ ಎಲ್ಲಿದೆ ಅಂದ್ರ ಆಪ್ಷನ್ಸ್ ನೋಡ್ರಿ. ಎ ಆಪ್ಷನ್ ಇದೆ ದೆಹಲಿ, ಬಿ ಜೈಪುರ, ಸಿ ವಿಜಯಪುರ, ಡಿ ಬೀದರ್ ಅಂತಿದೆ. ಇದು ಇರುವುದು ವಿಜಯಪುರ. ಸಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 27ನೇ ಕ್ವಶನ್ ನೋಡ್ರಿ. 27ನೇ ಕ್ವಶನ್ ಏನೈತೆ ಅಂದ್ರ, ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು ಅಂತ ಐತಿ. ಆಪ್ಷನ್ಸ್ ನೋಡ್ರಿ. ರಾಜ್ಯಸಭೆಗೆ 10 ಸದಸ್ಯರನ್ನು, ಬಿ ಲೋಕಸಭೆಗೆ 10 ಸದಸ್ಯರನ್ನು, ಸಿ ರಾಜ್ಯಸಭೆಗೆ 12 ಸದಸ್ಯರನ್ನು, ಡಿ ರಾಜ್ಯಸಭೆಗೆ ಒಟ್ಟು ಸದಸ್ಯರಲ್ಲಿ 1/4 ಅಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡುವಂತ ಇದೆ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ರಾಜ್ಯಸಭೆಗೆ 12 ಜನರನ್ನ ನಾಮನಿರ್ದೇಶನ ಮಾಡಬಹುದು. ಯಾರು? ಭಾರತದ ರಾಷ್ಟ್ರಪತಿ ಅವರು ರಾಜ್ಯಸಭೆಗೆ 12 ಜನ ಸದಸ್ಯರನ್ನ ನಾಮನಿರ್ದೇಶನ ಮಾಡಬಹುದು ಅಂತ ಇದೆ ಸರಿಯಾದ ಉತ್ತರ. ಇನ್ನು 28ನೇ ಕ್ವಶನ್ ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಸರಿಯಾದ ಕರೆಕ್ಟ್ ಯಾವ್ದು ಹೊಂದುತ್ತಿಲ್ಲ ಅವುಗಳನ್ನ ಆಯ್ಕೆ ಮಾಡಿ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ ಆಗಿರ್ತೈತಿ ನೋಡ್ರಿ. ಎ ಬಿ ಸಿ ಡಿ ಇವೆಲ್ಲವೂ ಅದ್ರ ಮುಂದೆ ಕರೆಕ್ಟ್ ಆಗಿರ್ತಾವ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, 29ನೇ ಕ್ವಶನ್ ನೋಡ್ರಿ. 29ನೇ ಕ್ವಶನ್ ಏನೈತೆ ಅಂದ್ರ, ಈ ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗಾರ್ ರವರಿಗೆ ಸಂಬಂಧಿಸಿದೆ? ಇವೆಲ್ಲ ಕರೆಂಟ್ ಅಫೇರ್ಸ್ ಆಗಿರ್ತಾವ. ಕರೆಂಟ್ ಅಫೇರ್ಸ್ ರೀಸೆಂಟ್ಲಿ ಏನ್ ನಡೆದಿರ್ತದಲ್ಲ ಅದ್ರ ಮೇಲಿನ ಬೇಸ್ ಕ್ವಶನ್ ಆಗಿರ್ತಾವ. ದೊರೈಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದ ಸಂಗೀತ ವಾದ್ಯ ಯಾವುದು ಅಂತಂದ್ರ ಆಪ್ಷನ್ಸ್ ನೋಡ್ರಿ. ಎ ಸಂತೂರ, ಬಿ ತಬಲಾ, ಸಿ ವೀಣಾ, ಡಿ ಹಾರ್ಮೋನಿಯಂ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ವೀಣಾ ಅಂತ ಐತಿ. ಆಯ್ತಾ? ನೆಕ್ಸ್ಟ್ 30ನೇ ಕ್ವಶನ್ ನೋಡ್ರಿ. ಇದು ವೀಣಾ ಅಥವಾ ಎರಡರಾಗ ಒಂದು. ಇದು ಸಂತೂರ್ ಅನ್ನೋದು ಒಂದು ವಾದ್ಯ ಆಗಿರ್ತೈತಿ. ಇದು ಮತ್ತೆ ಇದು ಇವೆರಡರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಎರಡರಲ್ಲಿ ಒಂದಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ 30ನೇ ಕ್ವಶನ್ ನೋಡ್ರಿ. 30ನೇ ಕ್ವಶನ್ ಏನೈತೆ ಅಂದ್ರ, ಈ ಕೆಳಗಿನ ಯಾವ ಅನುಚ್ಛೇದ ಮತ್ತು ವಿಷಯ ತಪ್ಪಾಗಿ ಹೊಂದಾಣಿಕೆ ಆಗೈತೆ? 30ನೇ ಕ್ವಶನ್ ತಪ್ಪಾಗಿ ಯಾವ್ದು ಹೊಂದಾಣಿಕೆ ಆಗೈತೆ ಅಂತ ಕೇಳಿದಾರ ಅವರ. ಅದನ್ನ ನೋಡೋಣ ಇವಾಗ. ಯಾವ್ದು ಅಂತಂದ್ರ ಸಿ ನೋಡ್ರಿ. ಸಿ 243F ಇದೇನೈತೆಲ್ಲ, ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ. ಇದು ತಪ್ಪಾಗಿರುವಂತ ವಿಷಯವಾಗೈತಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. 31ನೇ ಕ್ವಶನು, ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ? ನಾನು ಇದನ್ನ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ. ಭಾರತದ ಸಂವಿಧಾನದ ಬಗ್ಗೆ ನಾವು ಕ್ಲಾಸ್ ಮಾಡ್ಬೇಕಾರ ನಿನ್ನೆ ಹೇಳಿದ್ದೆ ನಾನು. ಯಾವ ಸಂವಿಧಾನದ ಬರ್ತೈತೆ ಅಂದ್ರ ಐರ್ಲ್ಯಾಂಡ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಐರ್ಲ್ಯಾಂಡ್ ಇಂದ ಬರ್ತೈತಿ. ಆಯ್ತಾ? ನೆಕ್ಸ್ಟ್ 32ನೇ ಕ್ವಶನ್ ನೋಡ್ರಿ. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು ಅಂತ ಕೇಳಿದಾರೆ.
ಇದಕ್ಕೆ ನಾವು ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಜಸ್ಟಿಸ್ ಭಗವತಿ, ಬಿ ಜಸ್ಟಿಸ್ ಆರ್ ಎನ್ ಮಿಶ್ರಾ ಅವರು, ಸಿ ಜಸ್ಟಿಸ್ ವೆಂಕಟಾಚಲಯ್ಯ, ಡಿ ಜಸ್ಟಿಸ್ ಮೀರಾ ಸಾಹೇಬ್ ಫಾತಿಮಾ ಬೇಬಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ನೋಡ್ರಿ. ಜಸ್ಟಿಸ್ ಭಗವತಿ ಅವರು PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿಯಾಗಿರ್ತಾರ. ನೆಕ್ಸ್ಟ್ 33ನೇ ಕ್ವಶನ್ ನೋಡ್ರಿ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಐತಿ. ಆಯ್ತಾ? ಇದಕ್ಕ ಸರಿಯಾದ ಉತ್ತರವನ್ನ ಏನು ಅಂತಂದ್ರ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. DVAC ಅಂತ ಬರುತ್ತೆ ನೋಡ್ರಿ. DVAC ಅಂತ ಇರ್ತೈತಿ. 33ನೇ ಕ್ವಶನ್ ಮುಗಿತು. ನೆಕ್ಸ್ಟ್ 34ನೇ ಕ್ವಶನ್ ನೋಡ್ರಿ. 34ನೇ ಕ್ವಶನ್ ಏನೈತಂದ್ರ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ಬರುತ್ತೆ ನೋಡ್ರಿ. CAB. ಸಿ ಮೊದಲನೇದು 1ನೇದಕ್ಕ ಸಿ ಬರ್ತೈತಿ ನೋಡ್ರಿ. ಒಂದನೇದು ಇದೈತಿಲ್ಲ, ಇದು 1ನೇದು ಸಿ ಬರ್ತೈತಿ, 2ನೇದು ಎ ಆಗಿರ್ತೈತಿ, ಮೂರನೇದು ಐತಿಲ್ಲ ಬಿ, 3ನೇದು ಬಿ ಆಗಿರ್ತೈತಿ. ಆಯ್ತಾ? 34ನೇ ಕ್ವಶನ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ ನೆಕ್ಸ್ಟ್ ನೋಡ್ರಿ 35ನೇ ಕ್ವಶನ್ ನೋಡ್ರಿ. 35ನೇ ಕ್ವಶನ್ ಈ ಕೆಳಗೆ 3 ಚಿತ್ರಗಳನ್ನು ನೀಡಿದ್ದು ಅವುಗಳು ಸ್ನಾತಕ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಬಿ. ನಾನು ಇವನ್ನ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಸಪ್ರೇಟ್ ಆಗಿ ಒಂದು ಕ್ಲಾಸ್ ಮಾಡಿ ಹಾಕ್ತೀನಿ. ಆಯ್ತಾ? ಸಪ್ರೇಟ್ ಇದ್ರ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ತೀನಿ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಒಂದು 15 ಕ್ವಶನ್ಸ್ ಇದಾವ. ಈ 15 ಕ್ವಶನ್ಸ್ಗಳನ್ನ ತಗೊಂಡು ಒಂದು ಬೇರೆದೇನೆ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ 36ನೇ ಕ್ವಶನ್ ನೋಡ್ರಿ. 36ನೇ ಕ್ವಶನ್ ಏನಂತಂದ್ರ ಈ ಕೆಳಗೆ ನೀಡಲಾದ ಪ್ರಶ್ನೆಯಲ್ಲಿ ನೀಡಲಾಗಿರುವ ಚಿತ್ರಗಳ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಲು ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಯಾವ ಚಿತ್ರ ಬರಬೇಕು ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಸಿ. ಇದು ಸಿ ಏನೈತಲ್ಲ ಇದು ಸರಿಯಾದ ಉತ್ತರ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 37ನೇ ಕ್ವಶನ್ ನೋಡ್ರಿ. ಒಂದು ವೇಳೆ ಗಿಳಿಯನ್ನು ನವಿಲು ಎಂದು ಕರೆದರೆ, ನವಿಲನ್ನು ಗುಬ್ಬಿ ಎಂದು ಕರೆದರೆ, ಗುಬ್ಬಿಯನ್ನು ಪಾರಿವಾಳ ಎಂದು ಕರೆದರೆ ಮತ್ತು ಪಾರಿವಾಳವನ್ನು ಗುಬ್ಬಿ ಎಂದು ಕರೆದರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸ್ಪ್ಯಾರೋ ಅಂತ ಕರೀತಾರೆ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. 38ನೇ ಕ್ವಶನ್ ಒಂದು ಅರ್ಥಪೂರ್ಣ ಪದವಾಗುವ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿರಿ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 53716482 ಇದು ಸರಿಯಾಗಿರುವಂತ ಉತ್ತರ ಆಗಿರ್ತತಿ. ನೆಕ್ಸ್ಟ್ 39ನೇ ಕ್ವಶನ್ ನೋಡ್ಕೊಡ್ರಿ. 39ನೇ ಕ್ವಶನ್ ಏನಂತಂದ್ರ ಈ ಕೆಳಗಿನ ಪದಗಳನ್ನು ತಾರ್ಕಿಕವಾಗಿ ವ್ಯವಸ್ಥೆಗೊಳಿಸ್ರಿ ಅಂತ ಐತಿ. ಇದಕ್ಕ 1ನೇದು
ಎರಡನೇದು ಲಾರ್ವಾ, ಮೂರನೇದು ಪತಂಗ ಅಂತೈತಿ, ನಾಲ್ಕನೇದು ಮೊಟ್ಟೆ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ 4213 4213 ಆಗಿರ್ತೈತಿ ನೋಡ್ರಿ. ನೆಕ್ಸ್ಟ್ 40ನೇ ಕ್ವಶನ್ ನೋಡ್ರಿ. ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಡಿ 22 ಏನಿಲ್ಲ, ಅದು ಸರಿಯಾದ ಉತ್ತರ. ಇವೇನಿರ್ತಾವ ಪರಸ್ಪರ ವಿರುದ್ಧ ದಿಕ್ಕಿನ ಇರ್ತಾವ. ಇವಾಗ ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳಂತಲ್ಲ 22 ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನೊಳಗ ಇರ್ತಾವ. ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಾಯ್ತಂದ್ರ 41ನೇ ಕ್ವಶನು. ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬಂದಳು. ಅರವಿಂದ್ ಸಭೆಗೆ 45 ನಿಮಿಷ ತಡವಾಗಿ ಬಂದನು. ಸಭೆಯು ಅರವಿಂದ್ ತಲುಪಿದ 30 ನಿಮಿಷಗಳ ನಂತರ, ಅಂದರೆ 11 AM ಗಂಟೆಗೆ ಮುಗಿಯಿತು. ಹಾಗಾದ್ರೆ ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಳು ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಬಿ 9:15 AM ಸರಿಯಾದ ಉತ್ತರ ಆಗಿರ್ತೈತಿ. 9:15 AM. ಈ ನೆಕ್ಸ್ಟ್ 42ನೇ ಕ್ವಶನ್ ನೋಡ್ಕೊಡ್ರಿ. 42ನೇ ಕ್ವಶನ್, ಮೂವರು ಸಹೋದರಿಯರ ಸರಾಸರಿ ವಯಸ್ಸು 20 ಆಗಿದೆ ಮತ್ತು ಅವರ ವಯಸ್ಸು 3:5:7 ಅನುಪಾತದಲ್ಲಿದೆ. ಹಾಗಾದರೆ ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸು ಎಷ್ಟು ಅಂತೈತಿ. ಕಿರಿಯ ವಯಸ್ಸಿನ ಸಹೋದರಿಯ ವಯಸ್ಸು ಎಷ್ಟು ಕೇಳಿದಾರ. ಇದಕ್ಕ ಸರಿಯಾದ ಉತ್ತರ ಎಷ್ಟು ಅಂತಂದ್ರ ಆಪ್ಷನ್ ಡಿ 12 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 43ನೇ ಕ್ವಶನ್ ನೋಡ್ಕೊಡ್ರಿ. 340 ಮೀಟರ್ಗಳನ್ನು ಸುತ್ತಳತೆ ಇರುವ ಒಂದು ಆಯತಾಕಾರದ ಫ್ಲಾಟ್ನ ಸುತ್ತ 1 ಮೀಟರ್ ಅಗಲದ ಬೇಲಿಯನ್ನು ಪ್ರತಿ ಚದರ ಮೀಟರ್ಗೂ ರೂಪಾಯಿ 10ರಂತೆ ಹಾಕಲು ತಗಲುವ ವೆಚ್ಚವೆಷ್ಟು ಅಂತೈತಿ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ 3400, ಆಪ್ಷನ್ ಬಿ 1700, ಆಪ್ಷನ್ ಸಿ 3440, ಆಪ್ಷನ್ ಡಿ 2990 ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಎ 3400 ಸರಿಯಾದ ಉತ್ತರ ಆಗಿರ್ತೈತಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ರ ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ. ಆಯ್ತಾ. ಈ ಕೆಳಗಿನ ತ್ರಿಭುಜದಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳ್ಯಾರ. ಆಪ್ಷನ್ಸ್ ನೋಡ್ರಿ. ಎ 28, ಬಿ 24, ಸಿ 25, ಡಿ 26. ಇದಕ್ಕ ಸರಿಯಾದ ಉತ್ತರ ಎಷ್ಟು ಅಂತಂದ್ರ ಎ 28 ತ್ರಿಭುಜಗಳಿದಾವೆ ಇದ್ರೊಳಗ. ನೆಕ್ಸ್ಟ್ ನೋಡ್ರಿ 45ನೇ ಕ್ವಶನು. ಈ ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆ ಯಾವ ಅಂದಾಜು ಮೌಲ್ಯ ಬರುತ್ತದೆ. ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆಯಲ್ಲಿ ಅಂದಾಜು ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಇದನ್ನ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ರಿ. 18/100 ಇಂಟು 609 ಪ್ಲಸ್ 27.5% ಅಂತಂದ್ರ /100 ಇಂಟು 450 ಅಂತ ಐತಿ. ಈ ಥರ ಮಾಡಿ ಡಿವೈಡ್ ಮಾಡ್ಕೊಂಡ್ರೆ ಇದು ಈಸಿಯಾಗಿ ಸಾಲ್ವ್ ಆಕತಿ. ಆಯ್ತಾ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಬಿ 233 ಬಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ 46ನೇ ಕ್ವಶನ್ ನೋಡ್ಕೊಡ್ರೆ. ಈ ಕೆಳಗಿನ ಪದಗಳನ್ನು ನಿಘಂಟಿನಲ್ಲಿರುವಂತೆ ಡಿಕ್ಷನರಿ ಒಳಗ ಇರುವಂತೆ ಬರಬೇಕು ಅಂತ ಹೇಳಿದ್ದಾರೆ ಇವರು. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಡಿ 42315 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 47ನೇ ಕ್ವಶನ್. 47ನೇ ಕ್ವಶನ್ ಏನಂತಂದ್ರ
ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಯಾವ ಇಯರ್, ಯಾವ ಒಂದು ಸಂಸ್ಥೆಯ ಸ್ಥಾಪನಾ ವರ್ಷ ತಪ್ಪಾಗಿದೆ ಅಂತ ಹೇಳಿದಾರ. ಇದಕ್ಕ ಸರಿಯಾದ ಉತ್ತರ ಆಪ್ಷನ್ ಎ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSE 1875. ಇದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ನೆಕ್ಸ್ಟ್ ಏನಂತಂದ್ರ 48ನೇ ಕ್ವಶನ್. ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿ SDGಯು ಸುಸ್ಥಿರ ಅಭಿವೃದ್ಧಿ ಗುರಿಯು ಎಲ್ಲರಿಗೂ ಕುಡಿಯುವ ನೀರು ಮತ್ತು ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ ಅಂತೈತಿ. ಯಾವ ಸುಸ್ಥಿರ ಅಭಿವೃದ್ಧಿ ಗುರಿ? ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಡಿ 6. ಇದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 49ನೇ ಕ್ವಶನ್ ನೋಡ್ಕೊಡ್ರಿ. ಡ್ಯಾಶ್ ರವರ ಅವಧಿಯನ್ನು ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಆಪ್ಷನ್ ಸಿ ನರಸರಾಜ 2ನೇ ನರಸರಾಜ, ಬಿ 6ನೇ ಚಾಮರಾಜ, ಸಿ 4ನೇ ಕೃಷ್ಣರಾಜ ಒಡೆಯರ್, ಡಿ 2ನೇ ನಂಜರಾಜ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ 4ನೇ ಕೃಷ್ಣರಾಜ ಒಡೆಯರ್ ಅವರು. ಅವರ ಅವಧಿಯಲ್ಲಿ ಮೈಸೂರಿನ ಸುವರ್ಣಯುಗ ಅಂತ ಕರೀತಾರ. ನೆಕ್ಸ್ಟ್ 50ನೇ ಕ್ವಶನ್ ನೋಡ್ಕೊಡ್ರಿ. ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಗಳಲ್ಲಿ ಸ್ಥಿತವಾಗಿದೆ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಎ ಅರಾವಳಿ, ಬಿ ಚಂದ್ರದ್ರೋಣ, ಸಿ ಅಣೈಮುಡಿ, ಡಿ ವಿಂಧ್ಯ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ಚಂದ್ರದ್ರೋಣ ಶ್ರೇಣಿಗಳಲ್ಲಿ ಸ್ಥಿತವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 51ನೇ ಕ್ವಶನ್ ನೋಡ್ಕೊಡ್ರೆ. 51ನೇ ಕ್ವಶನ್ ಏನಂತಂದ್ರ ಶುಭಂ 30 ಕಿಲೋಮೀಟರ್ಗಳನ್ನು ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ ಮತ್ತು ಉಳಿದ 40 ಕಿಲೋಮೀಟರ್ಗಳನ್ನು 5 ಗಂಟೆಗಳಲ್ಲಿ ಪೂರೈಸುತ್ತಾನೆ. ಅವನ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗವೆಷ್ಟು ಅಂತ ಇದೆ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಎ 7 ಕಿಲೋಮೀಟರ್ ಪ್ರತಿ ಗಂಟೆಗೆ 7 ಕಿಲೋಮೀಟರ್. ಆಯ್ತಾ? ನೆಕ್ಸ್ಟ್ ನೋಡ್ರಿ 52ನೇ ಕ್ವಶನ್. ಡೆಲ್ಲಿ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ಪ್ರಕಾರಗಳಲ್ಲಿ ಅರೇಂಜ್ ಮಾಡಬಹುದು? ಇದಕ್ಕ ಆಪ್ಷನ್ಸ್ ನೋಡ್ರಿ. ಎ 119, ಬಿ 60, ಸಿ 120, ಡಿ 24. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ 120 ಸರಿಯಾದ ಉತ್ತರ ಆಗಿರ್ತದೆ. 53ನೇ ಕ್ವಶನ್. ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮದಲ್ಲಿದ್ದರೆ ಮತ್ತು ಕೀರ್ತಿಯು ಸೀತಾಳ ಉತ್ತರಕ್ಕಿದ್ದರೆ ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿನಲ್ಲಿರುತ್ತಾಳೆ ಅಂತೈತಿ. ಆಪ್ಷನ್ಸ್ ನೋಡ್ರಿ. ಎ ಈಶಾನ್ಯ, ಬಿ ನೈಋತ್ಯ, ಸಿ ವಾಯುವ್ಯ, ಡಿ ಆಗ್ನೇಯ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ವಾಯುವ್ಯ ಆಗಿರ್ತೈತಿ ನೋಡ್ರಿ ಸರಿಯಾದ ಉತ್ತರ. ನೆಕ್ಸ್ಟ್ 54ನೇದ ಹೃದಯ್ ಅನ್ನು ವಿಸ್ತರಿಸಿ ಅಂತ ಕೇಳಿದಾರೆ. ಇದ್ರಾಗ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಶನ್ ಯೋಜನಾ ಅಂತ ಐತಿ. ಸರಿಯಾದ ಉತ್ತರ ಬಿ ಆಗಿರ್ತೈತಿ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಶನ್ ಯೋಜನಾ ಅಂತ ಐತಿ. ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 55ನೇ ಕ್ವಶನ್ ನೋಡ್ಕೊಡ್ರಿ. 55ನೇ ಕ್ವಶನ್ ಏನೈತಿ ಅಂದ್ರ ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ NAPCC ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿ ಬರುವುದಿಲ್ಲ ಅಂತ ಐತಿ. ಇದಕ್ಕೆ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಏನಂತಂದ್ರ ಒಂದೇದು ಎ ರಾಷ್ಟ್ರೀಯ ಸೌರ ಮಿಷನ್, ಬಿ ರಾಷ್ಟ್ರೀಯ ಪವನಶಕ್ತಿ ಮಿಷನ್, ಸಿ ರಾಷ್ಟ್ರೀಯ ಜಲ ಮಿಷನ್, ಡಿ ರಾಷ್ಟ್ರೀಯ ಸುಸ್ಥಿರ ಆವಾಸಸ್ಥಾನದ ಮಿಷನ್.
ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಬಿ, ರಾಷ್ಟ್ರೀಯ ಪವನ ಶಕ್ತಿ ಮಿಷನ್. ರಾಷ್ಟ್ರೀಯ ಪವನ ಶಕ್ತಿ ಮಿಷನ್. ನೆಕ್ಸ್ಟ್ 56ನೇ ಕ್ವಶನ್ ನೋಡ್ರಿ. 56ನೇ ಕ್ವಶನ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021ರ ಪ್ರಕಾರ ಭಾರತದ ಸ್ಥಾನ ಎಷ್ಟಿತ್ತು ಅಂತ ಕೇಳ್ಯಾರ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ 143, ಆಪ್ಷನ್ ಬಿ 114, ಆಪ್ಷನ್ ಸಿ 124, ಆಪ್ಷನ್ ಡಿ 132. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 132. ಆಪ್ಷನ್ ಡಿ. ಯಾವ್ದಕ್ಕಿದು? ಮಾನವ ಅಭಿವೃದ್ಧಿ ಸೂಚ್ಯಂಕದ 2021ರ ಪ್ರಕಾರ ಭಾರತದ ಸ್ಥಾನ ಆಗಿರ್ತೈತಿ 132. ನೆಕ್ಸ್ಟ್ 57ನೇ ಕ್ವಶನ್ ನೋಡ್ಕೊಡ್ರಿ. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಾಗಿರುವ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದ್ದು, ಹಾಗಾದರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಐತಿ. ಆಪ್ಷನ್ಸ್ ನೋಡ್ರಿ. 1ನೇದು ಎ ಮೇಘಾಲಯ, 2ನೇದು ಬಿ ಆಂಧ್ರ ಪ್ರದೇಶ, ಸಿ ನಾಗಾಲ್ಯಾಂಡ್, ಡಿ ತ್ರಿಪುರಾ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರೆ ಸಿ ನಾಗಾಲ್ಯಾಂಡ್ ಆಗಿರ್ತೈತಿ ನೋಡ್ರಿ. ಸಿ ನಾಗಾಲ್ಯಾಂಡ್ ಆಗಿರ್ತೈತಿ. ನೆಕ್ಸ್ಟ್ 58ನೇ ಕ್ವಶನ್ ನೋಡ್ರಿ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನಿಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ. ಯಾವ ಇಯರ್ ಅಂತ ಇಲ್ಲಿ ಹೇಳ್ಬೇಕು. ಆಪ್ಷನ್ಸ್ ನೋಡ್ರಿ. ಎ 2025, ಬಿ 2030, ಸಿ 2027, ಡಿ 2040. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರೆ 2025ರಲ್ಲಿ 2025ರಲ್ಲಿ ಅನಿಮಿಯಾವನ್ನ ಮುಕ್ತಗೊಳಿಸುವ ಗುರಿಯನ್ನ ಹೊಂದಿರಬೇಕು ಅಂತ ಐತಿ. ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 59ನೇ ಕ್ವಶನ್. 59ನೇ ಕ್ವಶನ್ ಏನೈತೆ ಅಂದ್ರ ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ ಅಂತ ಐತಿ. ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ ಐತಿ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಎ ಪುಂಪುಹರ, ಬಿ ಕನ್ಯಾಕುಮಾರಿ, ಸಿ ಮದುರೈ, ಡಿ ತಂಜಾವೂರು ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಇದು ತಂಜಾವೂರಿನ ಪುಂಪುಹರ್ ಎಂಬ ಸ್ಥಳದಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರ್ತೈತಿ ನೋಡ್ರಿ. ಆಯ್ತಾ. ನೆಕ್ಸ್ಟ್ 60ನೇ ಕ್ವಶನ್ ನೋಡ್ಕೊಡ್ರಿ. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕೆ ರೈಲ್ವೆ ಸೂಪರ್ ವಾಸುಕಿ ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಸಂಚರಿಸಿತು ಅಂತ ಐತಿ. ಇದಕ್ಕೆ ಆಪ್ಷನ್ಸ್ ನೋಡ್ರಿ. 1ನೇದು ಕಾನ್ಪುರದಿಂದ ವಾರಣಾಸಿ, ಬಿ ರಾಂಚಿಯಿಂದ ಪಟ್ನಾ, ಸಿ ಭೋಪಾಲ್ನಿಂದ ಇಂದೋರ, ಡಿ ಬಿಲಾಯಿನಿಂದ ಕೋರ್ಬಾ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಬಿಲಾಯಿಯಿಂದ ಕೋರ್ಬಾ. ನೆಕ್ಸ್ಟ್ 61ನೇ ಕ್ವಶನ್ ನೋಡ್ಕೊಡ್ರೆ. 2022-23ರ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯದ ಮುನ್ನದಾಜು ಎಷ್ಟಿತ್ತು ಅಂತ ಕೇಳಿದಾರ. ಇದಕ್ಕೆ ಆಪ್ಷನ್ಸ್ ನೋಡ್ರಿ. ಎ 3,01,673, ಬಿ 2,65,623, ಸಿ 2,78,392, ಡಿ 3,14,576 ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ ಆಗಿರ್ತೈತಿ ನೋಡ್ರಿ.
3,01,673. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 62ನೇ ಕ್ವಶನ್ ನೋಡ್ಕೊಡ್ರಿ. ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ಈ ಕೆಳಗಿನವುಗಳಲ್ಲಿ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದರು. ಆಪ್ಷನ್ಸ್ ಯಾರು ಅಂತಂದ್ರ ಆಪ್ಷನ್ಸ್ ನೋಡ್ರಿ. ಎ ರಮಾದೇವಿ, ಬಿ ಕನಕಲತಾ ಬರುವಾ, ಸಿ ಮಾತಂಗಿನಿ ಹಜ್ರಾ, ಡಿ ಅರುಣ್ ಅಸಫ್ ಅಲಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಡಿ ಅರುಣ್ ಅಸಫ್ ಅಲಿ ಅವರು ಆಗಿರ್ತಾರ. ನೆಕ್ಸ್ಟ್ 63ನೇ ಕ್ವಶನ್ ನೋಡ್ಕೊಡ್ರಿ. 63ನೇ ಕ್ವಶನ್ ಏನೈತೆ ಅಂದ್ರ ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಆಯೋಗಗಳ ಅಧ್ಯಕ್ಷರಾಗಿ ಮರು ನೇಮಕಾತಿ ಮಾಡಲಾಗಿದೆ ಅಂತ ಐತಿ. ಇದಕ್ಕೆ ಆಪ್ಷನ್ಸ್ ನೋಡ್ರಿ. ಒಂದನೇದು ಎ ಕೆ.ಟಿ. ಸುವರ್ಣ, ಬಿ ಎನ್.ಸಿ. ಶ್ರೀನಿವಾಸ, ಸಿ ಕೆ ಜಯಪ್ರಕಾಶ್ ಹೆಗಡೆ, ಡಿ ವಿಜಯ್ ಸಂಪಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ಕೆ ಜಯಪ್ರಕಾಶ್ ಹೆಗಡೆ ಅವರು ಏನಾಗಿರ್ತಾರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕಾತಿಯನ್ನ ಆಗಿರ್ತಾರೆ ಇವರು. ನೆಕ್ಸ್ಟ್ 64ನೇ ಕ್ವಶನ್ ನೋಡ್ರೆ. 64ನೇ ಕ್ವಶನು ವಿಶ್ವಸಂಸ್ಥೆಯು ಯಾವ ದಿನದಂದು 8 ಬಿಲಿಯನ್ ದಿವಸ್ ಎಂದು ಘೋಷಿಸಿತು ಅಂತ ಐತಿ. ವಿಶ್ವಸಂಸ್ಥೆ ಯಾವ ದಿನದಂದು 8 ಬಿಲಿಯನ್, ಇದು ಜನಸಂಖ್ಯೆಗೆ ಸಂಬಂಧಿಸಿದಂತೆ 8 ಬಿಲಿಯನ್ ದಿವಸ ಎಂದು ಘೋಷಿಸಿತು ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಡಿ ನವೆಂಬರ್ 15, 2022 8 ಬಿಲಿಯನ್ ದಿವಸ್ ಎಂದು ಇವಾಗ ಘೋಷಣೆ ಮಾಡ್ತದೆ. ನೆಕ್ಸ್ಟ್ 65ನೇ ಕ್ವಶನ್ ನೋಡ್ರಿ. ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗಳಿಸಿತು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಬಿ ಜಪಾನ್. ರೀಸೆಂಟ್ ಆಗಿ ನಡೆದಿರುವಂತ ಪಂದ್ಯ ಇದು, ನೆನ್ಪಿಟ್ಕೋಬೇಕು. 66ನೇ ಕ್ವಶನ್ ನೋಡ್ರಿ. ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಐತಿ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ ಮಿಥಾಲಿ ರಾಜ, ಬಿ ಡಯಾನಾ ಎಡುಲ್ಜಿ, ಸಿ ಹರ್ಮನ್ ಪ್ರೀತ್ ಕೌರ್ ಅಂತ, ಡಿ ಶಾಂತಾ ರಂಗಸ್ವಾಮಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ಡಯಾನಾ ಎಡುಲ್ಜಿ ಅಂತ. ಡಯಾನಾ ಎಡುಲ್ಜಿ ಅವರು ಏನಾದಾಗ ICC ಹಾಲ್ ಆಫ್ ಫೇಮ್ ಸೇರ್ಪಡೆಯಾದ ಭಾರತದ ಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯಾಗಿರ್ತಾರೆ ಅವರು. ನೆಕ್ಸ್ಟ್ 67ನೇ ಕ್ವಶನ್ ನೋಡ್ರಿ. 67ನೇ ಕ್ವಶನ್ ಏನೈತೆ ಅಂದ್ರ ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣ ತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ ರವರು ಡ್ಯಾಶ್ಗೆ ಸೇರಿದವರಾಗಿದ್ದರು. ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಆಪ್ಷನ್ಸ್ ನೋಡ್ರಿ. ಎ ಗರ್ವಾಲ್ ರೈಫಲ್ಸ್ ಅಂತ, ಬಿ ರಜಪೂತಾನಾ ರೈಫಲ್ಸ್, ಸಿ 63 ರಾಷ್ಟ್ರೀಯ ರೈಫಲ್ಸ್ ಅಂತ, ಡಿ ಜಮ್ಮು ಮತ್ತು ಕಾಶ್ಮೀರ್ ರೈಫಲ್ಸ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಡಿ ಜಮ್ಮು ಮತ್ತು ಕಾಶ್ಮೀರ್ ರೈಫಲ್ಸ್ ಆಗಿರ್ತೈತಿ ನೋಡ್ರಿ. ಆಯ್ತಾ. ನೆಕ್ಸ್ಟ್ 68ನೇ ಕ್ವಶನ್ ನೋಡ್ರಿ. 68ನೇ ಕ್ವಶನ್ ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನ 17 ದಿನಗಳ ನಂತರ ರಕ್ಷಣೆ ಹೊರತಲಾಯಿತು. ಈ ಅವಘಡವು ಉತ್ತರಾಖಂಡ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿದ್ದಾರೆ? ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಡಿ ಉತ್ತರಕಾಶಿ. ರೀಸೆಂಟ್ ಆಗಿ ನಡೆದೈತಿ. ಎಲ್ಲ ನ್ಯೂಸ್ ಒಳಗೂ ಇದನ್ನ ತೋರ್ಸತ್ತಿದ್ರು. ಇಂಥದೆಲ್ಲ ನೆನ್ಪಿಟ್ಕೋಬೇಕಾಕತಿ. ಉತ್ತರಕಾಶಿ. ನೆಕ್ಸ್ಟ್ 69ನೇ ಕ್ವಶನ್ ನೋಡ್ರಿ.
28 ನವೆಂಬರ್ 2023ರಂದು ನ್ಯೂಜಿಲೆಂಡ್ನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ ಕ್ರಿಸ್ಟೋಫರ್ ಲಕ್ಸನ್ ಅಂತ, ಬಿ ಜಸಿಂಡಾ ಅರ್ಡೇಮ್ ಅಂತ, ಸಿ ಲಿಯೋ ವರದ್ಕರ, ಡಿ ಜೇವಿಯರ್ ಬಿಲೈ ಅಂತ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ಕ್ರಿಸ್ಟೋಫರ್ ಲಕ್ಸನ್ ಸರಿಯಾದ ಉತ್ತರ ಆಗಿರ್ತತಿ. ನೆಕ್ಸ್ಟ್ 70ನೇ ಕ್ವಶನ್ ನೋಡ್ರಿ. 70ನೇ ಕ್ವಶನ್ ಏನೈತೆ ಅಂದ್ರ ಮಾಧ್ವಿ ಮುದುಗಲ್ ಅವರು ಯಾವ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು? ಎ ಒಡಿಸ್ಸಿ, ಬಿ ಭರತನಾಟ್ಯ, ಸಿ ಕೂಚಿಪುಡಿ, ಡಿ ಕಥಕಳಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ಒಡಿಸ್ಸಿ. ಒಡಿಸ್ಸಿಯ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರಾಗಿರ್ತಾರ ಯಾರಂದ್ರ ಮಾಧ್ವಿ ಮುದುಗಲ್ ಅವರು. ನೆಕ್ಸ್ಟ್ 71ನೇ ಕ್ವಶನ್ ನೋಡ್ರಿ. ಸಾಗರದ ಆಳವನ್ನು ಅಳತೆ ಮಾಡುವ ಸಾಧನ ಯಾವುದು ಅಂತೈತಿ. ಇದಕ್ಕ ಸರಿಯಾದ ಉತ್ತರ ನೋಡ್ರಿ. ಆಪ್ಷನ್ಸ್ ಎ ಪ್ಲಾನಿಮೀಟರ, ಬಿ ಹೈಗ್ರೋಮೀಟರ, ಸಿ ಹ್ಯಾಥೋಮೀಟರ, ಡಿ ಬ್ಯಾರೋಮೀಟರ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಸಿ ಹ್ಯಾಥೋಮೀಟರ್. ನೆಕ್ಸ್ಟ್ 72ನೇ ಕ್ವಶನ್ ನೋಡ್ರಿ. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ ಯಾವುದು ಅಂತ ಐತಿ. ಪ್ರಪ್ರಥಮವಾಗಿ ಅಂತ ಕೇಳಿದಾರ. ಆಪ್ಷನ್ಸ್ ನೋಡ್ರಿ. ವೆನೆರಾ 1, ಬಿ ಮ್ಯಾರಿನರ್ ಪೋಲ್, ಸಿ ಮಾರ್ಸ್ ಆರ್ಬಿಟರ್ ಮಿಷನ್, ಡಿ ವಾಯೇಜರ್ 2 ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಮ್ಯಾರಿನರ್ ಪೋಲ್ ಅಂತ. ಮ್ಯಾರಿನರ್ ಪೋಲೋ ಇದು ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳಿಸಿದ ನೌಕೆ ಆಗಿರ್ತೈತಿ. ನೆಕ್ಸ್ಟ್ 73ನೇ ಕ್ವಶನ್ ನೋಡ್ರಿ. ಚಂದ್ರಯಾನ 3 ಉಡಾಯಿಸಿದ ದಿನಾಂಕ. ಇದರ ದಿನಾಂಕವನ್ನ ಕೇಳಿದಾರ. ದಿನಾಂಕ ಏನು ಅಂತಂದ್ರ ಆಪ್ಷನ್ ಸಿ ಜುಲೈ 14, 2023 ಸರಿಯಾದ ಉತ್ತರ ಆಗಿರ್ತತಿ. ನೆಕ್ಸ್ಟ್ 74ನೇ ಕ್ವಶನ್ ನೋಡ್ರಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದಾರ. ಇದು ಈಸಿ ಆಗಿರುವಂತ ಕ್ವಶನ್. ಇದು ಸರಿಯಾದ ಉತ್ತರ ಮುಂಬೈ ಒಳಗಿರ್ತಕ್ಕದು. ನೆಕ್ಸ್ಟ್ 75ನೇ ಕ್ವಶನ್ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು ಅಂತ ಕೇಳಿ. ಆಪ್ಷನ್ ಎ ಗುಜರಾತ್, ಬಿ ಹರಿಯಾಣ, ಸಿ ಮಧ್ಯಪ್ರದೇಶ, ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಹರಿಯಾಣ ಆಗಿರ್ತತಿ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ 76ನೇದು. ಮುಂಬೈ ಹೈವೇನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಜಗಲಿ ಪ್ಲಾಟ್ಫಾರ್ಮ್ ಯಾವುದು ಅಂತ ಐತಿ. ಯಾವುದರಲ್ಲಿ ಮುಂಬೈ ಹೈವೇನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಪ್ಲಾಟ್ಫಾರ್ಮ್ ಯಾವುದು ಅಂತ ಐತಿ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ ಸಮುದ್ರಾದಿತ್ಯ, ಬಿ ಸಿಂಧು ಘೋಷ, ಸಿ ಸಾಗರ್ ಸಾಮ್ರಾಟ್, ಡಿ ನೆವೆನ್ಶಿಯರ್ ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಸಾಗರ್ ಸಾಮ್ರಾಟ್. ಸಾಗರ್ ಸಾಮ್ರಾಟ್ ಅನ್ನೋದು ಮುಂಬೈ ಹೈವೇನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಪ್ಲಾಟ್ಫಾರ್ಮ್ ಆಗಿರ್ತತಿ. ನೆಕ್ಸ್ಟ್ 77ನೇ ಕ್ವಶನ್. ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಇದು ಒಂದಾಗಿದೆ. ಇದ್ರೊಳಗ ಆಪ್ಷನ್ಸ್ ಅದಾವ. ಇದ್ರೊಳಗ ಯಾವ್ದು ಅಂತ ಹೇಳ್ಬೇಕು ನಾವು. ಎ ಆಪ್ಷನ್ ಸೀತಾ ಸ್ವಯಂವರ, ಬಿ ಶಕ್ರಂ ಬಿಂಡರ, ಸಿ ನಾವನ್ನ, ಡಿ ಬಹುರೂಪಿ. ಇದಕ್ಕ
ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಚಕ್ರಂ ಬ್ರಿಂಡರ್ ಆಗಿರ್ತತಿ. ನೆಕ್ಸ್ಟ್ 78ನೇ ಕ್ವಶನ್ ನೋಡಿ, ಈ ಕೆಳಗಿನಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ಆಪ್ಷನ್ ಎ ಮ್ಯಾಂಗನೀಸ್, ಬಿ ಬಾಕ್ಸೈಟ್, ಸಿ ಮೈಕಾ, ಡಿ ತಾಮ್ರ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ ಮ್ಯಾಂಗನೀಸ್. ಮ್ಯಾಂಗನೀಸ್ ಇದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ 79ನೇ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ ಅಂತ. ಆಪ್ಷನ್ಸ್ ನೋಡ್ರಿ, ಭಾರತೀಯ ಜೀವ ವಿಮಾ ನಿಗಮ, ಬಿ ರಾಷ್ಟ್ರೀಯ ಉಳಿತಾಯ ಸಂಸ್ಥೆ, ಸಿ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಡಿ ನಬಾರ್ಡ್. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ರಾಷ್ಟ್ರೀಯ ಉಳಿತಾಯ ಸಂಸ್ಥೆ ಆಗಿರ್ತದೆ ನೋಡ್ರಿ. ಯಾವುದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ನಿರ್ವಹಣೆ ಮಾಡ್ತಿದ್ದು. ನೆಕ್ಸ್ಟ್ 80ನೇ ಕ್ವಶನ್ ನೋಡ್ರಿ, ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿಸಲಾಯಿತು? ಯಾವ ವರ್ಷ ಅಂತ ಐತಿ. ಆಪ್ಷನ್ಸ್ ನೋಡ್ರಿ, ಆಪ್ಷನ್ಸ್ ಏನಂತಂದ್ರ ಒಂದೇದು ಎ 1965, ಬಿ 1964, ಸಿ 1975, ಡಿ 1974. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಎ 1965ರಲ್ಲಿ ಭಾರತದ ಆಹಾರ ನಿಗಮ ಸ್ಥಾಪನೆ ಆಕತಿ 1965ರಲ್ಲಿ. ನೆಕ್ಸ್ಟ್ 81ನೇ ಕ್ವಶನ್ ನೋಡೋಣ, ಕೆಳಗಿನ ರಾಜ ಪ್ರತಿನಿಧಿಗಳ ಅಂದ್ರ ವೈಸರಾಯಗಳ ಸರಿಯಾದ ಕಾಲಾನುಕ್ರಮವನ್ನು ನೀಡಿರುವ ಸಂಕೇತಗಳಲ್ಲಿ ಆಯ್ಕೆ ಮಾಡಿ ಅಂತ ಐತಿ. ಒಂದನೇದು ಯಾರಂತ ಕೊಟ್ಟಾರ ಇಲ್ಲಿ, ಲಾರ್ಡ್ ನಾರ್ತ್ ಬ್ರೂಕ್ ಅಂತ ಐತಿ. ಎರಡನೇದು ಲಾರ್ಡ್ ಮಿಂಟೋ ಅಂತ ಐತಿ. ಮೂರನೇದು ಲಾರ್ಡ್ ಲಿನ್ಲಿತ್ಗೋ ಅಂತೈತಿ. ನಾಲ್ಕನೇದು ಲಾರ್ಡ್ ಮೇಯೋ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 4123 ನೋಡ್ರಿ. 4 ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್ ಆಗಿರ್ತದೆ ನೋಡ್ರಿ. ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 82ನೇದು, ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ನೋಡ್ರಿ, ದಕ್ಷಿಣ ಭಾರತದೊಳಗೆ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವ್ದು ಅಂತ ಕೇಳ್ಯಾರ. ಆಪ್ಷನ್ಸ್ ನೋಡ್ರಿ, ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಕೇರಳ, ಡಿ ತೆಲಂಗಾಣ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ನಮ್ಮ ಕರ್ನಾಟಕ ದಕ್ಷಿಣ ಭಾರತದೊಳಗೆ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, 83ನೇ ಕ್ವಶನ್. 83ನೇದು, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿತು ಅಂತ ಐತಿ. ಆಪ್ಷನ್ಸ್ ನೋಡ್ರಿ, ಎ ರಾಮನಗರ, ಬಿ ಚೆನ್ನೈ, ಸಿ ಮುಂಬೈ, ಡಿ ಹೌರಾ. ಇದಕ್ಕೆ ಸರಿಯಾದ ಉತ್ತರ ಡಿ ಹೌರಾ. ಹೌರಾದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಿದ್ವಿ. ಯಾವ್ದಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ತದೆ ಭಾರತದಲ್ಲಿ. ನೆಕ್ಸ್ಟ್ 84ನೇ ಕ್ವಶನ್ ನೋಡ್ರಿ. 84ನೇ ಕ್ವಶನ್ ಏನೈತೆ ಅಂದ್ರ, ಭಾರತದ ಕರೈ ಒಂಟೆ ಸಂತತಿಯ ವಿಶೇಷತೆ ಏನು ಅಂತ ಐತಿ. ಇಲ್ಲಿ 3 ಆಪ್ಷನ್ ಇದ ಕೊಟ್ಟಾರ, ವಾಕ್ಯವನ್ನ ಕೊಂಟಾರ. ಅದ್ರೊಳಗ ಸರಿಯಾದದ್ದು ಯಾವ್ಯಾವುದು ಅಂತ ನೋಡ್ಕೋಬೇಕೀಗ. ಇದು ಸಮುದ್ರದಲ್ಲಿ 3 ಕಿಲೋಮೀಟರ್ ವರೆಗೆ ಈಜುಬಲ್ಲದು. ನೆಕ್ಸ್ಟ್ ಎರಡನೇದು, ಇದು ಮ್ಯಾಂಗ್ರೋವ್ ನಲ್ಲಿರುವ ಸಸ್ಯ ಪ್ರಭೇದಗಳನ್ನು ಮೇದು ಜೀವಿಸಬಲ್ಲದು. ನೆಕ್ಸ್ಟ್ ಮೂರನೇದು, ಇದು ಕಾಡಿನಲ್ಲಿ ಜೀವಿಸುತ್ತದೆ, ಆದರೆ ಇದು ಸಾಕು ಪ್ರಾಣಿ ಅಲ್ಲ ಅಂತೈತಿ. ಇದಕ್ಕ ಕೆಳಗ ಸರ್ ಕೊಟ್ಟಾರ ಇವರು. ಆಪ್ಷನ್ ಎ 1 ಮತ್ತು 2, ಬಿ 3 ಮಾತ್ರ, ಸಿ 1 ಮತ್ತು 3, ಡಿ 1, 2 ಮತ್ತು 3 ಅಂತೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಎ
ಎ ಇಸ್ ರೈಟ್ ಆನ್ಸರ್ ಆಗಿರ್ತತಿ. ಎ ಇಸ್ ರೈಟ್ ಆನ್ಸರ 1 ಮತ್ತು 2. ನೆಕ್ಸ್ಟ್ 85ನೇ ಕ್ವಶನ್ ನೋಡ್ರಿ. 85ನೇ ಕ್ವಶನ್ ಐತಂದ್ರ ಇಸ್ರೇಲ್ ಹಮಾಸ್ ಘರ್ಷಣೆ 2023 ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ ಯಾವುದು ಅಂತ ಕೇಳ್ತಾರ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಆಪ್ಷನ್ 1ನೇದು ಎ ಆಪರೇಷನ್ ವಿಜಯ, ಬಿ ಆಪರೇಷನ್ ಅಜಯ, ಆಪರೇಷನ್ ಸಿ ಆಪರೇಷನ್ ಗಂಗಾ, ಡಿ ಆಪರೇಷನ್ ಅಭಯ್ ಅಂತ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ಆಗಿರ್ತತಿ, ಆಪರೇಷನ್ ಅಜಯ್ ಅಂತ. ಆಪರೇಷನ್ ಅಜಯ್ ಆಗಿರ್ತತಿ. ನೆಕ್ಸ್ಟ್ 86ನೇ ಕ್ವಶನ್ ನೋಡ್ರಿ. ಮಹಾರಾಣಿ ರುದ್ರಮಾದೇವಿ ಯಾವ ವಂಶಕ್ಕೆ ಸೇರಿದವರು? ಆಪ್ಷನ್ ಎ ಬದಾಮಿಯ ಚಾಲುಕ್ಯರು, ಬಿ ಮಧುರೈಯ ಪಾಂಡ್ಯರು, ಸಿ ವಾರಂಗಲ್ನ ಕಾಕತೀಯರು, ಡಿ ವೆಂಗಿಯ ಪೂರ್ವ ಚಾಲುಕ್ಯರು ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನಂತಂದ್ರ ವಾರಂಗಲ್ನ ಕಾಕತೀಯರು. ವಾರಂಗಲ್ನ ಕಾಕತೀಯರು ಆಗಿರ್ತಾರ. ನೆಕ್ಸ್ಟ್ 87ನೇ ಕ್ವಶನ್ ನೋಡ್ರಿ. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಪುಸ್ತಕವನ್ನು ಬರೆದವರು ಯಾರು ಅಂತ ಐತಿ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಏನಂದ್ರ ಸರಿಯಾದ ಉತ್ತರ ನೋಡೋಣ. ಮೊದಲು ಆಪ್ಷನ್ಸ್ ನೋಡೋಣ. ಎ ದಾದಾಬಾಯಿ ನವರೋಜಿ ಅವರು, ಬಿ ಆರ್.ಸಿ. ದತ್ ಅವರು, ಸಿ ಚಾಲ್ಸೂಡ್ ಅಂತ, ಡಿ ಎಂ.ಎನ್. ರಾಯ್ ಅವರು ಇರ್ತಾರ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರೆ ಬಿ ಆರ್.ಸಿ. ದತ್ತ ಇರ್ತಾರ ನೋಡ್ರಿ. ಬಿ ಆರ್.ಸಿ. ದತ್ತ. ನೆಕ್ಸ್ಟ್ 88ನೇ ಕ್ವಶನ್ ನೋಡ್ರಿ. 88ನೇ ಕ್ವಶನ್ ಏನಂತಂದ್ರ ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತೀಯರು ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಅಂತ. ಆಪ್ಷನ್ ಎ 198, ಬಿ 200, ಸಿ 202, ಡಿ 204. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 202 ಪದಕಗಳನ್ನ ಗೆದ್ದಿದ್ದಾರ. ನೆಕ್ಸ್ಟ್ 89ನೇ ಕ್ವಶನ್. ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023ರ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರು ಯಾರು ಅಂತ ಐತಿ. ಇದಕ್ಕ ಆಪ್ಷನ್ಸ್ ನೋಡ್ರಿ. ಮೊದಲು ಎ ಡಿ.ವೈ. ಚಂದ್ರಚೂಡ, ಬಿ ಪಾಲಿ ನಾರಿಮಣ್ಣ, ಸಿ ಎನ್.ವಿ. ರಮನ್ ಅವರು, ಡಿ ಯು ಲಲಿತ್ ಅಂತಿದಾರ. ಇದಕ್ಕ ಸರಿಯಾದ ಉತ್ತರ ಏನಂತಂದ್ರ ಎ ಡಿ.ವೈ. ಚಂದ್ರಚೂಡ್ ಅವರು. ಡಿ.ವೈ. ಚಂದ್ರಚೂಡ್ ಅವರು 2023 ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರಾಗಿರ್ತಾರ. ನೆಕ್ಸ್ಟ್ ಕ್ವಶನ್ 90ನೇ ಕ್ವಶನ್ ನೋಡ್ರಿ. ಇದುವರೆಗೂ ಹಾನರರಿ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದ ಏಕೈಕ ಭಾರತೀಯ ಯಾರು ಅಂತ ಐತಿ. ನೋಡ್ರಿ ಆಪ್ಷನ್ಸ್ ಏನಂತಂದ ಆಪ್ಷನ್ಸ್ ಎ ಆರ್ ರೆಹಮಾನ್, ಬಿ ಬಾನು ಅಥೈ ಅಂತ, ಸಿ ಸತ್ಯಜಿತ್ ರೇ ಅಂತ, ಡಿ ರಸೂಲ್ ಪುಕುಟ್ಟಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ಸತ್ಯಜಿತ್ ರೇ ಅವರು ಇರ್ತಾರ. ನೆಕ್ಸ್ಟ್ 91ನೇ ಕ್ವಶನ್ ನೋಡ್ರಿ. ನಾಟೋ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಐತಿ. ನಾಟೋದಲ್ಲಿನ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಐತಿ. ಆಪ್ಷನ್ಸ್ ನೋಡ್ರಿ. 1ನೇದು ಎ ಐಸ್ಲ್ಯಾಂಡ್, ಬಿ ಗ್ರೀನ್ಲ್ಯಾಂಡ್, ಸಿ ಫಿನ್ಲ್ಯಾಂಡ್, ಡಿ ಐರ್ಲ್ಯಾಂಡ್. ಆಯ್ತಾ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಸಿ ಫಿನ್ಲ್ಯಾಂಡ್ ಆಗಿರ್ತೈತಿ ನೋಡ್ರಿ. ಸಿ ಫಿನ್ಲ್ಯಾಂಡ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 92ನೇ ಕ್ವಶನ್. ಈ ಕೆಳಗೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವುದು G20 ಸದಸ್ಯ ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಕೇಳಿದ್ದಾರೆ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿ ಆಗಿರ್ತತಿ. ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿ ಆಗಿರ್ತದೆ. ನೆಕ್ಸ್ಟ್ 93ನೇ ಕ್ವಶನ್ ನೋಡೋಣ. ನೋಡ್ರಿ 93ನೇ ಕ್ವಶನ್.
ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 19 ಜುಲೈ, ಆಪ್ಷನ್ ಬಿ 29 ಜುಲೈ, ಆಪ್ಷನ್ ಸಿ 9 ಜುಲೈ, ಆಪ್ಷನ್ ಡಿ 25 ಜುಲೈ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ 25 ಜುಲೈ ಆಗಿರ್ತದೆ ನೋಡ್ರಿ. 25 ಜುಲೈ ಆಗಿರ್ತದೆ. 94ನೇ ಕ್ವಶನ್ ನೋಡ್ರಿ. 94ನೇ ಕ್ವಶನ್, ಪ್ರತಿಹಾರ ರಾಜನಾದ 2ನೇ ಬಾಣಭಟ್ಟನನ್ನು ಸೋಲಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳಿದಾರೆ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ ಧ್ರುವ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ 3ನೇ ಗೋವಿಂದ, ಆಪ್ಷನ್ ಡಿ 1ನೇ ಗೋವಿಂದ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಸಿ 3ನೇ ಗೋವಿಂದ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ 95ನೇ ಕ್ವಶನ್ ನೋಡ್ರಿ. ಅಹಮದ್ನಗರ ನಿಜಾಂಶಾಹಿ ವಂಶದ ಸಂಸ್ಥಾಪಕ ಯಾರು ಅಂತ ಐತಿ. ಅಹಮದ್ನಗರದ ನಿಜಾಂಶಾಹಿ ವಂಶದ ಸಂಸ್ಥಾಪಕ ಯಾರು ಅಂತ ಐತಿ. ಆಪ್ಷನ್ಸ್ ಎ ಅಬ್ದುಲ್ ಮುಜಫರ್ ಅಂತ, ಆಪ್ಷನ್ ಬಿ ಮಲಿಕ್ ಅಹಮದ್ ಅಂತ, ಆಪ್ಷನ್ ಸಿ ಮೊಹಮ್ಮದ್ ಶಾ ಅಂತ, ಆಪ್ಷನ್ ಡಿ ಇಬ್ರಾಹಿಂ ಶಾ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಮಲಿಕ್ ಅಹಮದ್ ಅಂತ. ಮಲಿಕ್ ಅಹಮದ್ ಆಗಿರ್ತತಿ. ನೆಕ್ಸ್ಟ್ 96ನೇ ಕ್ವಶನ್ ನೋಡ್ರಿ. ಮೇ 2023ರಲ್ಲಿ ಈ ಕೆಳಗಿನ ಯಾವ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕರು ರಾಯಲ್ ಕಂಪನಿಯನ್ ಆಫ್ ಆನರ್ ಅವಾರ್ಡ್ ಅನ್ನು ಸ್ವೀಕರಿಸಿದರು ಅಂತ ಐತಿ. ಇದಕ್ಕೆ ಆಪ್ಷನ್ಸ್ ಅನ್ನು ನೋಡ್ರಿ. ಒಂದೇದು ಎ ಸಲ್ಮಾನ್ ರಸ್ತಿ, ಬಿ ಅರುಂಧತಿ ರಾಯ್, ಸಿ ಅರವಿಂದ್ ಅಡಿಗ, ಡಿ ಯಾನ್ ಮಾರ್ಟೆಲ್ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ ಸಲ್ಮಾನ್ ರಸ್ದಿ. ಸಲ್ಮಾನ್ ರಸ್ದಿ ಅವರು ಬೂಕರ್ ಪ್ರಶಸ್ತಿ ವಿಜೇತರು. ನೆಕ್ಸ್ಟ್ 97ನೇ ಕ್ವಶನ್ ನೋಡ್ರಿ. ನವೆಂಬರ್ 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಇಲ್ಲಿದೆ. ಇದಕ್ಕೆ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಎ ವಾರಣಾಸಿ, ಬಿ ಅಲಹಾಬಾದ್, ಸಿ ಕೋಲ್ಕತ್ತಾ, ಡಿ ಪಟ್ನಾ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಎ ವಾರಣಾಸಿ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 98ನೇ ಕ್ವಶನ್. ಈ ಕೆಳಗೆ ನೀಡಲಾಗಿರುವ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಆರಿಸಿ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸಿ ಎ ಡಿ ಬಿ. ಇದು ಸಿ ನೋಡ್ರಿ. ಇದು ಸಿ, ಇದು ಎ, ಇದು ಡಿ ಆಗಿರ್ತತಿ, ಇದು ಬಿ ಆಗಿರ್ತತಿ ನೋಡ್ರಿ. ಆಯ್ತಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 99ನೇ ಕ್ವಶನ್. ಈ ಕೆಳಗೆ ನೀಡಲಾಗಿರುವ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಆರಿಸಿ ಅಂತ ಐತಿ. ಇದ್ರ ಕರೆಕ್ಟ್ 1 ಅಥವಾ 2 ಗೊತ್ತಾದ್ರೆ ಮುಗಿದೋಯ್ತು, ಉಳಿಕಿದ ಎಲ್ಲಾನು ಗೊತ್ತಾಗ್ಬಿಡ್ತಾವ. ಈ ಆರ್ನಿಥಾಲಜಿಲೆಲ್ಲ, ಆರ್ನಿಥಾಲಜಿ ಅಂದ್ರನ ಪಕ್ಷಿಗಳ ಅಧ್ಯಯನ. ಎರಡನೇದು ಎಲ್ಲಿ ಡಿ ಅಂತ ಐತಿ ನೋಡ್ರಿ. ಎರಡನೇದು ಇಲ್ಲಿ ನೋಡ್ರಿ. ಇದು ಡಿ ಅಂತ ಇದೆಯಲ್ಲ, ಇದೆ ಬರ್ತೈತಿ ನೋಡ್ರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆರ್ನಿಥಾಲಜಿ ಅಂದ್ರ ಪಕ್ಷಿಗಳ ಅಧ್ಯಯನಕ್ಕ ಆರ್ನಿಥಾಲಜಿ ಅಂತ ಹೇಳ್ತಾರ. ಆಯ್ತಾ. ಇನ್ನು ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ವಶನ್. ಈ ಕೆಳಗಿನವರುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾರೆ. ಗವರ್ನರ್ ಜನರಲ್ ಅಂತ ಕೇಳಿದಾರೆ, ಗವರ್ನರ್ ಕೇಳಿಲ್ಲ, ಗವರ್ನರ್ ಜನರಲ್ ಅಂತ ಕೇಳಿದಾರೆ. ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಂತ ಕೇಳಿದಾರೆ. ಆಪ್ಷನ್ಸ್ ನೋಡ್ರಿ. ಎ ಲಾರ್ಡ್ ಮೌಂಟ್ ಬ್ಯಾಟನ್, ಬಿ ಸಿ ರಾಜಗೋಪಾಲಾಚಾರಿ, ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಡಿ ಲಾರ್ಡ್ ವೆಬಲ್ ಅಂತ ಐತಿ.
ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರಾಗಿರ್ತಾರ. ಆಯ್ತಾ, ಇಲ್ಲಿಗೆ ಎಲ್ಲ ಕ್ವಶನ್ಸ್ಗಳು ಮುಗಿತಾವ. ಇದು 545 PSI ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಉತ್ತರಗಳಾಗಿರ್ತಾವ. ಆಯ್ತಾ, ಥ್ಯಾಂಕ್ ಯು.